ನಮಸ್ಕಾರ ಗುರುಗಳೇ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ವ್ಯವಸಾಯಕ್ಕೆ ಅಂದರೆ ನಮ್ಮ ಅಡಿಕೆ ಗಿಡದಲ್ಲಿ ಇಲ್ಲ ನಾವೀಗ ಈ ಟೊಮೆಟೊ ಗಿಡ, ಬದನೆ ಗಿಡ, ಇದರಲ್ಲೇ ಉಳ್ಳಿ ಗಿಡ, ಸೊಪ್ಪು ಗಿಪ್ಪು ಎಲ್ಲ ಹಾಕಂತೀವಲ್ಲ, ಅದನ್ನು ನೆಲ ಉಳುಮೆ ಮಾಡೋಕ್ಕೆ ಯಾವ ಮಿಷಿನರಿ ಬಳಸ್ತೀವಿ, ಇಲ್ಲ ಅಂದರೆ ಈಗ ಅಡಿಕೆ ಗಿಡದಲ್ಲಿ ಹುಲ್ಲು ಹುಟ್ಟುತ್ತಲ್ಲ ಅದನ್ನ ನೋಡಿಯೋಕ್ಕೆ ಅದಕ್ಕೆ ಯಾವ ಮಿಷಿನರಿ ಯೂಸ್ ಮಾಡ್ತೀರಾ, ಅದನ್ನು ನಾವು ಯೂಸ್ ಮಾಡೋದನ್ನ ತೋರ್ಸೋಣ ಅಂತ. ಏನಪ್ಪ ಅಂತ ಅಂದರೆ ಇದು ಯಾವುದೇ ಥರದ ಗಿಮೋಷನ್ನು ಯಾವ ಬ್ರ್ಯಾಂಡು ಪ್ರಮೋಷನ್ ಮಾಡೋಕ್ಕೆ ಅಂತ ನಾನು ಏನು ಬಂದೂ ಇಲ್ಲ. ನಮಗೆಲ್ಲ ಪ್ರಮೋಷನ್ ಯಾರು ಕೊಡೋದು ಇಲ್ಲ. ಇನ್ ಕೇಸ್ ಕೊಟ್ಟರು ಅದನ್ನು ನಾನು ಯೂಸ್ ಮಾಡ್ದಲೇ ನಾನೀಗ ನಾನು ಅದನ್ನು ಇಷ್ಟು ದಿನ ಅಂತ ಯೂಸ್ ಮಾಡಿ ಈಗ 100 ರೂಪಾಯಿ ನಾನು ಬಂಡವಾಳ ಅದಕ್ಕೆ ಹಾಕ್ತಾಯಿದ್ದೀನಿ ಅಂತ ಅಂದರೆ ರಿಟರ್ನ್ 1000 ರೂಪಾಯಿ ಬರುತ್ತಾ? ಗ್ಯಾರಂಟಿ 100% ಬಂದೇ ಬರುತ್ತೆ ಅನ್ನೋಂಗಿದ್ರೆ ಇನ್ನೊಬ್ರಿಗೆ ತಿಳಿಸೋಣ, ತಗೊಳ್ಳಿ, ಸಜೆಸ್ಟ್ ಮಾಡೋಣ. ಬಟ್ ಅದನ್ನು ನಾನು 100 ರೂಪಾಯಿ ಹಾಕ್ಬಿಟ್ಟು 20 ರೂಪಾಯಿನೂ ವಾಪಸ್ ಬರೋಲ್ಲ ಅಂದರೆ ಅದನ್ನು ನಾನು ನಿಮಗೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ನೀವು ತಗೊಂಡು ಆಮೇಲೆ ನನ್ನನ್ನು ಇವನು ಯಾರೋ ಲೌಡೆ ಕೇಬಾಲ್ ಹೇಳ್ದ ಅಂತ ತಗೊಂಬಿಟ್ಟು ಉಂಡ್ಕೊಂಡು ಹೋಗ್ಬಿಟ್ಟೆ ಅಂತ ಬೈಕೊಳೋದು, ಇವೆಲ್ಲ ಬೇಕಾ? ನಮಗೆಲ್ಲ ಯಾಕೆ ಗಿಮೋಷನ್ನು ಅಂತ. ಇನ್ ಕೇಸ್ ಆ ಥರ ಏನಾದರೂ ಒಂದು ಪ್ರಮೋಷನ್ ಮಾಡಿ ನಮ್ಮ ಕಡೆಯಿಂದ ಅಂತ ಯಾರಾದರೂ ಬ್ರ್ಯಾಂಡ್ ಕಡೆಯಿಂದ ಬಂದರೆ ದೇವರಾಣೆಗೂ ಇನ್ ಕೇಸ್ ಅವ್ರು ದುಡ್ಡು ಕೊಡ್ತಾರೆ ಅಂತ ಅಂದರೆ ದುಡ್ಡು ಅಂತ ಬೇಡವೇ ಬೇಡ. ಈಗ ಇನ್ ಕೇಸ್ ಯಾವುದೋ ಒಂದು ಚಿಕ್ಕ ಟಿಲ್ಲರ್ ಪ್ರಮೋಷನ್ ಮಾಡ್ತಾಯಿದ್ದೀನಿ ಅಂದರೆ ನನಗೊಂದು ಟಿಲ್ಲರು ಅಂತಲೇ ಕೊಟ್ಬಿಡಿ. ಯಾಕಂದರೆ ಅದನ್ನು ಯಾರಿಗಾದ್ರೂ ರೈತರಿಗೆ ಅಂತ ಕೊಟ್ಬಿಡ್ತೀನಿ. ಯಾಕಂದರೆ ಅದರಿಂದ ಅವರಾದರೂ ದುಡ್ಕೊಂಡು ಒಬ್ರಿಗಾದರೂ ಯೂಸ್ ಆಗಲಿ ಅಂತ ಅಷ್ಟೇ. ಅದು ನನಗೆ ಎಂಟಾಣಿ ದುಡ್ಡು ಅಂತ ಬೇಡವೇ ಬೇಡ. ಅದರಲ್ಲಿ ಸಾಕು. ನಾನು ದುಡಿತೀನಿ, ಇಲ್ಲ ಅಂತ ಹೇಳಲ್ಲ. ನಾವು ದುಡಿಯೋದೇ ನಮಗೆ ಒಂದೊಂದು ಸಲ ಮೈಗಂಟಲ್ಲ ಅಂಥದ್ರಲ್ಲಿ ಯಾವುದೋ ಬಿಟ್ಟಿದ್ದೆಲ್ಲ ಸಿಕ್ಕಿದ್ದೆಲ್ಲ ಎಲ್ಲಂಟು ಹೇಳಿ ನಮ್ಮ ಮೈಗೆ. ಅದಕ್ಕೆ ಬನ್ನಿ, ಇನ್ನೇನು ಟಿಲ್ಲರ್ ನೋಡಿರ್ತೀರ. ಸುಮಾರು ಹಿಂದಿನ 4-5 ವೀಡಿಯೋದಲ್ಲೇ ಟಿಲ್ಲರ್ ನೋಡೇ ಇರ್ತೀರ. ಯಾಕಂದರೆ ಇದು ನಮ್ಮಮ್ಮ ಎಲ್ಲ ಹೊಡೆದಿದ್ದಾರೆ ಟಿಲ್ಲರು. ಈ ಟಿಲ್ಲರ್ನ ನಾವು ಸುಮಾರು 4 ವರ್ಷದಿಂದ ಯೂಸ್ ಮಾಡ್ತಾಯಿದ್ವಿ. ಅಂದರೆ ಈ ಟಿಲ್ಲರ್ನ ಇದೇ ಬ್ರ್ಯಾಂಡು ಸೇಮ್ ಇದೇ ಥರದ್ದು ಫಸ್ಟ್. ಇದು ನಮ್ಮ ಮನೆಗೆ 3ನೇ ಟಿಲ್ಲರ್ ತಂದಿರೋದು. ಮುಂಚೆ ಇದೇ ಥರದ್ದು ಫಸ್ಟು ನಮ್ಮ ಮನೆಗೆ ಟಿಲ್ಲರ್ ಅಂತ ಬಂದಿದ್ದು ಇದೇ ಬ್ರ್ಯಾಂಡು, ಇದೇ ಟಿಲ್ಲರೇ ತಂದಿದ್ದು 6 HP. ಆಮೇಲೆ ಅದನ್ನು ಮಾರಾಕಿದ್ವಿ, 9 HP ತಂದ್ವಿ. ಅದನ್ನಂತೂ ಹೊಡೆಯೋಕ್ಕೆ ಆಗ್ತಿರ್ಲಿಲ್ಲ, ರೆಟ್ಟೆಲ್ಲ ಹೊಡ್ತಾ ಬರೋವು. ಅದಕ್ಕೆ ತಿರ್ಗಿ ಅದನ್ನು ಮಾರಾಕಿ ಅದೇ ಬ್ರ್ಯಾಂಡ್ ಇನ್ನೊಂದು ತಂದ್ವಿ. ಅದು ನಮ್ಮ ತಾತರಿಗೆ ಸ್ವಲ್ಪ ಎಮರ್ಜೆನ್ಸಿ ಇತ್ತು ರೇಷ್ಮೆ ಗೀಕಣಕ್ಕೆ ಅಂತ ಕೊಟ್ಟು ಕಳಿಸಿದ್ವಿ. ವಾಪಸ್ ತಂದೆ ಕೊಡಲಿಲ್ಲ. ಅದಕ್ಕೆ ಹೋಗ್ಲಿ ಬಿಡು ಅಂತ ತಿರುಗಿ ನಮ್ಮಪ್ಪ ಇನ್ನೊಂದು ಇದನ್ನೇ ಬುಕ್ ಮಾಡಿ ತಂದರು. ಇದೇನಪ್ಪ ಅಂತ ಅಂದರೆ ಈ ಟಿಲ್ಲರ್ ಒಂಥರ ಲಕ್ಷ್ಮಿ ಇದ್ದಂಗೆ ನನಗೆ. ಯಾವತ್ತಾದರೂ ಏನಾದರೂ ನನ್ನ ಹತ್ರ 10 ರೂಪಾಯಿ ದುಡ್ಡಿಲ್ಲ, ಜೇಬಲ್ಲಿ 8 ಆಣೆ ದುಡ್ಡಿಲ್ಲ ಅಂತ ಸುಮ್ಮನೆ ಬೇಜಾರಾಗಿ ಕೂತಿದ್ದಾಗ ಯಾವುದಾದ್ರೂ ಒಂದು ಟಿಲ್ಲರ್ ಹೊಡೆಯೋವು, ಇಲ್ಲ ಯಾರಾದರೂ ಒಬ್ಬರು ಗುರು ನಮ್ಮದೊಂದು ಅರ್ಧ ಗಂಟೆ 1 ಗಂಟೆ ಟಿಲ್ಲರ್ ಹೊಡೆಯೋದೈತೆ, ಬಾರಪ್ಪ ನಮ್ಮದು ಒಂದಿಷ್ಟು ಟೊಮೆಟೊ ಗಿಡ ಹೊಡೆಯೋದೈತೆ, ಯಾವಾದರೂ ಬಂದೇ ಬರ್ತವೆ ಗುರು. ಎತ್ಕೊಂಡು ಹೋದ್ರಂತೂ 1,000 ರೂಪಾಯಿ 2,000 ರೂಪಾಯಿ ಮೋಸನೇ ಇಲ್ಲ. 4 ವರ್ಷ ಆಗೈತೆ ತಂದಿದ್ದನ್ನು. ಸುಮಾರು ಅಂದರೆ ಕರೆಕ್ಟಾಗಿ ನಾವು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿಲ್ಲ ಗಾಡಿನ. ನೀಟಾಗಿ ಒರೆಸೋದು, ಅಚ್ಚುಕಟ್ಟಾಗಿ ತೊಳೆದು ಇಕ್ಕೊಂಡು ಈ ರೇಂಜಿಗೆಲ್ಲ ಮೇಂಟೈನ್ ಮಾಡಿಲ್ಲ ಇದನ್ನು. ಅದಕ್ಕೋಸ್ಕರ ಸ್ವಲ್ಪ ಗಲೀಜಾಗಿದೆ. ಯಾವಾಗಲೂ ಹೊಲದಲ್ಲೇ ಇರುತ್ತೆ. ಇದನ್ನು ಯಾವಾಗಲೂ ಆಯ್ತು ಪೂಜೆಗೆ ಒಂದು ಸಲ ಶಿವ ಅಂತ ತಾಣ ಹೂವು ಮುಡಿಸಿ ಒಂದು ಊದ್ಗಡ್ಡಿ ಸಿಕ್ಕಿಸಿ ತಿರುಗಿ ತಂದು ಹೊಲ್ದಾಕೆ ಅಂತ ಯಾವಾಗನ ಗೇಯಕ್ಕೆ ಅಂತ ತಂದು ಹೊಲ್ದಾಗೆ ಬಿಟ್ವಿ ಅಂದರೆ ತಿರುಗಿ ಮುಂದಿನ ವರ್ಷ ಆಯ್ತು ಪೂಜೆಗೆ ಇದನ್ನು ಮಂತಕ್ಕೆ ತಗೊಂಡೋಗೋದು ನಾವು. ಇಲ್ಲ ಯಾರ್ದಾನ ಗೇಯಕ್ಕೆ ಹೋಗ್ತೀನಿ ಅಂತ ಅಂದರೆ ಆ ಟೈಮಲ್ಲಿ ಮಾತ್ರ ಯಾರಿಗಾನ ಗೇಯ್ಕೊಂಬಂದು ಇದ್ದ ಟೈಮಲ್ಲಿ ಮನೆ ಹತ್ರ ಇರುತ್ತೆ. ಇನ್ನು ಮಿಕ್ಕಿ ಟೈಮಾಗಿ ಇದೇನಾದರೂ ಇತ್ತೋ ಫ್ರೀ ಆಗಿದ್ದಾಗೆಲ್ಲ ಬರೀ ಹೊಲದಲ್ಲೇ ಇರುತ್ತೆ. ಬನ್ನಿ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇದೇನಪ್ಪ ಅಂತ ಅಂದರೆ ಈಗ 4 ವರ್ಷ ಆಗಿದೆ ತಂದು. ಕರೆಕ್ಟಾಗಿ ಇದು ಸ್ಟಾರ್ಟಿಂಗಲ್ಲಿ ತಂದಾಗ ಮಿನಿಮಮ್ ಗುರು ಹೆಂಗೆ ನೀನು ಇದನ್ನು ಹಿಡ್ಕೊಂಡು ನೀನು ಫುಲ್ಲು ಎಷ್ಟು ಲೀಟ್ರಲ್ಲಿ ನೀನು ಹೆಂಗಾದರೂ ಹೊಡಿ, 1 ಗಂಟೆಗೆ ಅಮ್ಮಮ್ಮ ಅಂದರು ಅರ್ಧ ಲೀಟ್ರಿಂದ 3/4 ಲೀಟ್ರ್ ಕುಡಿಬೋದು. 6 HP ಇದು 3/4 ಲೀಟ್ರ್ ಕುಡಿಬೋದು. ಡೀಸಲ್ ಇದು ಪೆಟ್ರೋಲಲ್ಲ, ಡೀಸೆಲ್ ಇಂಜಿನು. ಇದು 6 HP ಇಂಜಿನು. ಮತ್ತು ಇನ್ನೇನು ಗೊತ್ತಲ್ಲ, ಇನ್ನೇನು ಟಿಲ್ಲರಲ್ಲಿ ಮಾಮೂಲಿ ಅದು ಕೈಯಲ್ಲೇ ಹಾಕೋಣದು ಗೇರು. ಕೆಲವು ಕೆಳಗಡೆ ಇದೆ, ಕೆಲವು ಹೆಂಗಪ್ಪ ಅಂದರೆ ಅಲ್ಲಿ ಹ್ಯಾಂಡ್ಲ್ ಬಾರ್ ಇದೆಯಲ್ಲ ಅಲ್ಲಿ ಬರ್ತವೆ ಗೇರು. ಇದಕ್ಕೆ ಆ ಥರ ಏನು ಕೊಟ್ಟಿಲ್ಲ, ಇಲ್ಲೇ ಕೆಳಗಡೆ ಕೊಟ್ಟಿದ್ದಾರೆ. ಇನ್ನೇನಿದ್ರು ಸ್ಪೆಸಿಫಿಕೇಷನ್ನು ಅದು ಇದು ಇದ್ರ ಬಗ್ಗೆ ಎಲ್ಲ ನನಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ.
ಅದು ಸುಮ್ಮನೆ ಗೊತ್ತಿಲ್ಲದೆಲ್ಲ ಪುಂಗಕ್ಕೆ ಹೋಗ್ಬಾರ್ದು, ಏನೋ ಮನೇಲಿ ಐತೆ ಅಂತ. ಅಂದರೆ ಒಂಥರ ಇದುವರೆಗೂ ಏನೋ ಮಾಮೂಲಿ ಇನ್ನೇನು ಪ್ರತಿಯೊಂದು ಮಿಷಿನರಿಗೂ ಆಯಿಲ್ ಸರ್ವಿಸ್ ಮಾಡಬೇಕು, ಒಂದಿಷ್ಟು ನೀಟಾಗಿ ತೊಳೆದು ಇಟ್ಕೋಬೇಕು. ಇಲ್ಲಿ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್, ಇಂಜಿನ್ ಅಂದಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದೇ ಬರ್ತವೆ ಯಾವುದೇ ಆಗಲಿ. ಈಗ ನನ್ನ ಹತ್ರನೇ ಒಂದು ಗಾಡಿ ಐತೆ, ಈಗ MT ಗಾಡಿ ಐತೆ, ಅದನ್ನ ಆಯಿಲ್ ಸರ್ವಿಸ್ ಮಾಡಿಸ್ದಂಗೆ ಇಡ್ತೀನ? ಮಾಡಿಸ್ಲೇಬೇಕು. 3,000ಕ್ಕೆ ಒಂದು ಸಲ ನನ್ನ ಗಾಡಿಗೆ ಆಯಿಲ್ ಸರ್ವಿಸ್ ಮಾಡಿಸ್ಬೇಕು. ಅದೇ ಥರನೇ ಇದು ಕೂಡ ಹೆಂಗಂದರೆ ಇದು 60 ಗಂಟೆ 70 ಗಂಟೆಗೆ ಒಂದು ಸರ್ವಿಸ್ ಮಾಡಿ ಅಂತ ಹೇಳ್ತಾರೆ. ನಾವು ಅಷ್ಟೊಂದು ರೆಗ್ಯುಲರಾಗಿ 60 ಗಂಟೆಗೆ 70 ಗಂಟೆಗೆ ಅಂತಲೇ ಮಾಡಿಲ್ಲ. ಒಂದೊಂದು ಸಲ 100 ಗಂಟೆನೇ ಆಗಿರುತ್ತೆ ನೋಡಿ. ಈ ವರ್ಷ ಯಾವಾಗ ಮಾಡಿದ್ದು ನಾವು? ಹೋದ ವರ್ಷ ಆಗಸ್ಟಲ್ಲೇನೋ ಮಾಡಿದ್ದು. ಜಾಸ್ತಿ ಹೊಡೆದೇ ಇಲ್ಲ ನಾವು. ಅದನ್ನ ಗಂಟೆಗಳ್ನೆಲ್ಲ ಲೆಕ್ಕ ಇಕ್ಕೊಳಕ್ಕಾಗುತ್ತಾ? ಯಾವಾಗಲೂ 1 ಗಂಟೆ ಹೊಡೆದಿರ್ತೀವಿ, ಇನ್ನು ಮಿಕ್ಕಿ ಟೈಮಲ್ಲಿ ಬಿಡುವಾಗಿರುತ್ತೆ. ಮನೇಲಿ ಸೊಪ್ಪು ಸೇಲ್ಬೇಕು ಅಂತ ಅವಾಗ ಹೊಡೆದಿದ್ದೆ ಮಕ. ಆಮೇಲೆ ಇದನ್ನು ನಾವು ಟಿಲ್ಲರ್ ಮುಟ್ಟೇ ಇಲ್ಲ, ತಂದು ನಿಲ್ಸಿರೋದೆ. ಅದನ್ನೆಲ್ಲ ಗುರ್ತಿಕೊಳಕ್ಕಾಗಲ್ಲ. ಯಾವಾಗಲೂ ಒಂದು ಸಲ ನೆನಪಾಗಿ ಏನಾದರೂ ಸ್ವಲ್ಪ ಆಯಿಲ್ ಚೆಕ್ ಮಾಡಿದಾಗ ಸ್ವಲ್ಪ ಗಟ್ಟಿ ಆಗೈತೆ, ಇಲ್ಲ ಸ್ವಲ್ಪ ಪೂರ್ತಿ ಬ್ಲಾಕ್ ಆಗ್ಬಿಟ್ಟೈತೆ ಆಯಿಲು ಅಂತ ಕಂಡು ಬಂದರೆ ಆಯಿಲ್ ಸರ್ವಿಸ್ ಮಾಡಿದ್ದೀವಿ. ಗಾಡಿ ಮಾತ್ರ ಮಾತಾಡೋಂಗಿಲ್ಲ ಗುರು. ಅದೇನು ಒಬ್ಬೊಬ್ಬರು ಕೈ ಗುಣ ಏನೋ ಗೊತ್ತಿಲ್ಲ. ನಮ್ಮಪ್ಪ ಯಾವುದನ್ನ ಮಿಷಿನರಿ ಅಂತ ಆಗಲಿ ಏನಾದರೂ ಆಗಲಿ ಅವ್ರ ಕೈಯಿಂದ ಇಂಥದ್ದು ಅಂತ ಬಂಡವಾಳಕ್ಕೆ ತಂದೋರೆ ಅಂದರೆ ಕೆಟ್ಟಿದ್ದು ಮಾತೇ ಇಲ್ಲ ಗುರು, ದೇವರಾಣೆಗೂ. ನಮ್ಮ ಮನೆಗೆ ಇಷ್ಟು ಮಿಷಿನರಿ ಬಂದಿರ್ಬೋದು, ಎಷ್ಟು ಇದು 3ನೇ ಟಿಲ್ಲರ್ ಮನೇಲಿ. ನಮ್ಮ ಮನೇಲಿ ಕೆಟ್ಬಿಟ್ಟು ಗುಜ್ರಿಗೆ ಹೋಗೋಂಥ ಐಟಮ್ ನಮ್ಮಪ್ಪ ಯಾವತ್ತೂ ತಂದೂ ಇಲ್ಲ. ಅದು ಇನ್ ಕೇಸ್ ಗುಜ್ರಿಗೆ ಹೋಗೋ ಐಟಮ್ ಆಗಿದ್ರೂ ಕೂಡ ಅದೇನೋ ನಮ್ಮ ಅಪ್ಪನ ಕೈಯಲ್ಲಿದ್ರೆ ಅದು ಕೆಡೋದೇ ಇಲ್ಲ. ಆ ಥರ ಅದು ಹೇಳಕ್ಕೆ ಬರೋಲ್ಲ, ಅದು ಒಬ್ಬೊಬ್ರು ಕೈ ಗುಣ. ಯಾಕಂದರೆ ನಿಯತ್ತಿಂದ ದುಡ್ದಿರೋ ದುಡ್ಡಲ್ಲೋ ಬಂಡವಾಳ ಆಗ್ತಿರೋದು. ಅದಕ್ಕೆ ಯಾವ ಮಿಷಿನರಿನೂ ಹಂಗೆಲ್ಲ ಕೈ ಕೊಡೋಲ್ಲ. ಅದಕ್ಕೆ ನಾನು ಹೇಳ್ತಿರ, ಅದಕ್ಕೆ ಈಗ ಯಾಕೆ ಸುಮ್ಕೆ ಈಗ ಏನೋ ಯಾವುದೋ ಚೆನ್ನಾಗಿಲ್ಲದೊಂದು ಪ್ರಮೋಷನ್ನು ಅಂತ ಮಾಡಿಬಿಟ್ಟು ಯಾರಿಗೋ ಒಬ್ರಿಗೆ ಹೇಳಿ ಅದನ್ನು ನಾನು ಕಾಸು ಇಸ್ಕೊಂಬಿಟ್ಟು ಯಾರೋ 4 ಜನ ತಾಂಡು ಅದು ಕೆಟ್ಟೋಗಿ ಅವ್ರು ಬೈಕೊಂಡ್ರೆ ಅದು ನನಗೆ ಮೈ ಅಂಟುತ್ತಾ ದುಡ್ಡು. ಇದು ಬ್ರ್ಯಾಂಡ್ ಯಾವುದು ಅಂತ ನನ್ನ ಬಾಯಾರೇ ನಾನು ಯಾವುದು ಹೇಳೋಕ್ಕಲ್ಲ. ಇನ್ ಕೇಸ್ ವೀಡಿಯೋದಲ್ಲಿ ಆ ಬ್ರ್ಯಾಂಡ್ ನೇಮ್ ಗೇಮ್ ಕಂಡಿದ್ರೆ ನೀವು ತಗೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇವತ್ತುವರೆಗೂ ಮಾಮೂಲಿ ಸೌದಾಗ ಅಲ್ಲಿ ಚೇಂಜ್ ಮಾಡಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಆಯಿಲ್ ಸರ್ವಿಸ್ ಮಾಡಿದ್ದೀವಿ, ಇನ್ನೇನು ಡೀಸೆಲ್ ಹಾಕೊಂಡು ಹೊಡಿತೀವಿ. ಈ ಕಡೆ ಏರ್ ಫಿಲ್ಟ್ರ್ ಬರುತ್ತಲ್ಲ, ಈ ಏರ್ ಫಿಲ್ಟ್ರು ಅಷ್ಟೇ, ಬೇರೆ ಏನು ಇದಕ್ಕೆ ಬೇರೆ ಥರದ್ದೆಲ್ಲ ಚೇಂಜ್ ಮಾಡ್ಕೊಂಡು ಬೇರೆದೇನು ಮಾಡೇ ಇಲ್ಲ. ಮತ್ತು ಇನ್ನೊಂದಿದೆ, ಇದು ನನಗೆ ಲಕ್ಷ್ಮಿ ಆದರೆ ನಮ್ಮ ಅಪ್ಪಂದು ಇನ್ನೊಂದಿದೆ, ಅಂದರೆ ಹುಲ್ಲೊಡೆಯೋ ಮಿಷಿನ್ನು. ಅದೇನೋ ಗೊತ್ತಿಲ್ಲ ಗುರು, ನಮ್ಮಪ್ಪ ಅದಕ್ಕೆ ಆ ಟೈಮಲ್ಲಿ ಹತ್ತತ್ರ ಇಲ್ಲಿಗೆ 4-5 ವರ್ಷದ ಹಿಂದೆಗಡೆ ತಂದಿರೋ ಮಿಷಿನ್ ಅದು. ಬನ್ನಿ ಹೋಗೋಣ, ತೋರಿಸ್ತೀನಿ, ನೀವೇ ನೋಡಿ. ದೇವ್ರಾಣೆಗೂ ಆ ಹುಲ್ಲೊಡೆಯೋ ಮಿಷಿನ್ನು ನಮ್ಮಪ್ಪ ತಂದಾಗಿಂದ ಅಮ್ಮಮ್ಮ ಅಂದರೆ ಆ ಏರ್ ಫಿಲ್ಟ್ರು ಅಂತ ಬರುತ್ತಲ್ಲ ಮುಂದೆಗಡೆ, ಅದನ್ನೊಂದು ತೆಗ್ಸಾಕಿರ್ಬೋದು. ಇನ್ನೇನದು ಪೆಟ್ರೋಲ್ ಇಂಜಿನ್ನು ವಿತ್ ಆಯಿಲ್ ಮಿಕ್ಸು. ಅದಕ್ಕೆ ಸರ್ವಿಸ್ ಅಂತ ಏನು ಮಾಡ್ಸಂಗಿಲ್ಲ ಅನ್ಸುತ್ತೆ. ನಮ್ಮಪ್ಪ ಸರ್ವಿಸ್ಗೆ ಅಂತ ನಾನು ತಾಂಡೋಗಿರೋದು ಅದನ್ನು ನೋಡೇ ಇಲ್ಲ ಇದುವರೆಗೂ. ಮತ್ತು ಮುಂದೆಗಡೆ ಬುಲ್ಟೆ ಬರುತ್ತಲ್ಲ ಹುಲ್ಲೊಡೆಯೋದು ನೆಲಕ್ಕೆ, ಅಷ್ಟನ್ನು ಮಾತ್ರ ಅದು ಆಲ್ಮೋಸ್ಟು ಸುಮಾರು ಹೋಗಿದ್ದಾವೆ. ಒಂದು 6-7 ವರ್ಷಕ್ಕೊಂದೊಂದು, ವರ್ಷಕ್ಕೇನು 6 ತಿಂಗಳಿಗೊಂದೊಂದು ಹೋಗ್ತಾನೆ ಇರ್ತಾವೆ. ನಮ್ಮಪ್ಪ ಸಿಕ್ಕಾಬಟ್ಟೆ ಹೊಡೆದೈತೆ ಹುಲ್ಲೊಡೆ ಮಿಷಿನ್. ಅದು ಬೇರೆಯವ್ರಿಗೆಲ್ಲ, ಬೇರೆಯವ್ರ ತೋಟಕ್ಕೆಲ್ಲ ಹುಲ್ಲೊಡೆಯಕ್ಕೆಲ್ಲ ಹೋಗಿದೆ ಆ ಮಿಷಿನಲ್ಲೇ. ಬನ್ನಿ ಅದನ್ನು ತೋರಿಸ್ತೀನಿ. ಹಾಂ ಬನ್ನಿ, ಇಲ್ಲೇ ಇದೆ ಮಿಷಿನು, ನೋಡ್ತಾ ಇದ್ದೀರಲ್ಲ, ಇದೇ ಮಿಷಿನು, ಹುಲ್ಲೊಡೆ ಮಿಷಿನು ನಮ್ಮಪ್ಪ ಯೂಸ್ ಮಾಡ್ತಿರೋದು. ಯಾವುದು ಅಂತ ನೀವೇ ನೋಡಿ ತಿಳ್ಕೊಳ್ಳಿ, ತಿಳ್ಕೊಳ್ಳೋದಿನ್ನೇನು ಗೊತ್ತಾಗುತ್ತೆ ಎಲ್ಲರಿಗೂ. ದೇವ್ರ ಹಣೆಗೂ ಈ ಮಿಷಿನ್ ತಂದಾಗಿಂದ ನಮ್ಮಪ್ಪ ಮಾತ್ರ ಎಷ್ಟು ದುಡ್ದಿದ್ದಾರೋ. ಈ ನಮ್ಮಪ್ಪ ತಂದಿದ್ದ ಟೈಮಲ್ಲಿ ಇದು 17,000 ಏನೋ ಇದ್ದಿದ್ದು. ಇವಾಗಿನ ಈ ಪ್ರೈಸು ಹತ್ತತ್ರ ಆಲ್ಮೋಸ್ಟು ಫ್ರೆಂಡ್ಗೆ ಅಂತ ಒಂದು ಕೇಳಕ್ಕೆ ಹೋಗಿದ್ದೆ, 26,000 27,000 ಆಗಿದೆ. ಇದು ಹೆವಿ ಜನ ಯೂಸ್ ಮಾಡ್ತಾವ್ರೆ ಅನಿಸುತ್ತೆ. ಈಗ 16,000 ಇದ್ದಿದ್ದು 26,000 27,000 10,000 ರೂಪಾಯಿ ಹೆಚ್ಚಿಗೆ ಆಗೈತೆ ಅಂತಂದರೆ ಏನೋ ಇದೆ. ಅಂದರೆ ಆ ಥರ ಈ ಮಿಷಿನ್ದು ಪರ್ಫಾರ್ಮೆನ್ಸ್ ಆಗಿದೆ, ಅದಕ್ಕೋಸ್ಕರನೇ ಜನ ತಗೊಳ್ತಿರೋದು ಕೂಡ. ಅಂದರೆ ನಾನು ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾ ಇಲ್ಲ ನಿಮಗೆ, ನಮ್ಮ ಹತ್ರ ಬಂದಿರೋ ಬಾಳಿಕೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ದೇವರಾಣೆಗೂ ಈಗ ಸೀಸನು ಅಂತ ಬರುತ್ತಲ್ಲ, ಅಡಿಕೆ ಕೊಯ್ಯೋ ಸೀಸನು. ಈ ಅಡಿಕೆ ಕೊಯ್ಯೋದಕ್ಕಿಂತ ಮುಂಚೆ ಇನ್ನೇನು ಅಡಿಕೆ ಅಲ್ಲೇ ಕೊಯ್ಲಿಗೆ ಬರ್ತೈತೆ, ಮುಂದಿನ ತಿಂಗಳಲ್ಲಿ ಕೊಯ್ಬೇಕು ಅಂತ ಅಂದರೆ ಹುಲ್ಲೋಡ್ಸೋದು, ಅದನ್ನೆಲ್ಲ ತೋಟ ಎಲ್ಲ ನೀಟ್ ಮಾಡೋದು. ಯಾಕಂದ್ರೆ ಅಡಿಕೆ ಕೊಯ್ಬೇಕಲ್ಲ, ಆ ಟೈಮಲ್ಲೆಲ್ಲ ತೋಟ ಎಲ್ಲ ನೀಟ್ ಮಾಡೋಕ್ಕೆ ನೋಡ್ತಿರ್ತಾರೆ. ಆ ಟೈಮಲ್ಲಿ ಎಷ್ಟು ಜನ ಒಂದು ದಿನ ಕೂಡ ಬಿಡಬಿರಲ್ಲ, ಒಂದು ಕಂಟಿನ್ಯೂಸ್ ಆಗಿ 2-2.5 ತಿಂಗಳು
ಕಂಟಿನ್ಯೂಸ್ ಆಗಿ ನಮ್ಮಪ್ಪ ಡೈಲಿ ಹೋಗ್ತಾನೆ ಇರ್ತೈತೆ ಈ ಮಿಷಿನ್ ಎತ್ಕೊಂಡು, ಡೈಲಿ ಹೊಡಿತಾರೆ. ಆದ್ರೂ ದೇವ್ರಾಣೆಗೂ ಈ ಮಿಷಿನ್ಗೆ ಅಮ್ಮಮ್ಮ ಅಂದರೆ ನಮ್ಮಪ್ಪ ಇದುವರೆಗೂ ಈ ಮಿಷಿನ್ ತರಕ್ಕೆ ಒಂದು 16,000-17,000 ಬಂಡವಾಳ ಹಾಕೋರೆ. ಪ್ಲಸ್ ಇದಕ್ಕೇನ ಸಣ್ಣ ಪುಟ್ಟದ್ದು ಮುಂದೆಗಡೆ ಬುಲ್ಡೆ ಇದೆಯಲ್ಲ, ಈಗಲೂ ಸಹ ಹೋಗಿದೆ ಅದು. ನೋಡಿ ತೋರಿಸ್ತೀನಿ, ಈಗಲೂ ಹೋಗಿದೆ ಅದು ಪೂರ್ತಿ. ಅದು ಪೂರ್ತಿ ಒಡೆದೋಗಿದೆ, ಅದಕ್ಕೆ ಬೇರೆದು ಹಾಕ್ಬೇಕು. ಅದಕ್ಕೆ ಅದು ಎಷ್ಟಂದರೆ 1,100 ರೂಪಾಯಿನೋ ಮುಂದೆಗಡೆ ಅದು. ಅಂತ ಒಂದು 8 ಚೇಂಜ್ ಮಾಡೋರೆ ಅಂತ ಅನ್ಕೊಳ್ಳಿ. ಒಂದು 10 ಒಂದೊಂದಕ್ಕೆ 1,000 ರೂಪಾಯಿ ಅಂತ ಅಂದ್ರೂ ಮಿನಿಮಮ್ಮು 10,000 ರೂಪಾಯಿ ಅದಕ್ಕೆ ಹಾಕಿ. ಮಿಷಿನ್ಗೆ 17,000, 27,000. ಆ ಸಣ್ಣ ಪುಟ್ಟ ಖರ್ಚೆಲ್ಲ ಒಂದು 3,000 ಅನ್ಕೊಂಡ್ರು 30,000 ರೂಪಾಯಿ ತೆಗೆದ್ಬಿಡಿ. ಇದ್ರಾಗ ದೇವ್ರಣೆಗೂ 30,000 ರೂಪಾಯಿಗೆ ಇದಕ್ಕೆ 30,000 ನಮ್ಮಪ್ಪ ಬಂಡವಾಳ ಹಾಕಿದ್ರು 1.25 ಲಕ್ಷ 2 ಲಕ್ಷ ರೂಪಾಯಿ ದುಡ್ದವ್ರು ಇದರಲ್ಲಿ. ನಾನೇನು ನಿಮಗೆ ಇನ್ನೇನು ಪುಂಗ್ಬಿಟ್ಟು ಸುಳ್ಳು ಹೇಳಿರೇನು ಕೊಡಲ್ಲ, ಏನು ನಾನೇನು ಇಲ್ಲಿ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾ ಇಲ್ಲ. ಆ ಥರ ಬಾಳಿಕೆ ಬಂದಿದೆ ಅಂತ. ಮತ್ತು ಇನ್ನೊಂದು ನಾನು ಹೇಳ್ತಾ ಇದ್ನಲ್ಲ, ಆಲ್ಮೋಸ್ಟ್ ಹೆಂಗಂದರೆ ಹೇಳ್ತಾ ಇದ್ದೀನಿ ಅಂತಲ್ಲ, ಈಗ 50K ಸೆಲೆಬ್ರೇಷನ್ ಅಂತ ಕೆಲವರು, ಈಗ ಒಬ್ಬೊಬ್ರು ಖುಷಿಗೆ 50Kಗೆ ನಾನು ಕೇಕ್ ಕಟ್ ಮಾಡ್ತೀನಿ ಅದು ಇದು ಸೆಲೆಬ್ರೇಷನ್ ಮಾಡ್ತಾರೆ. ನಮಗೆ ಕೇಕ್ ಕಟ್ ಮಾಡೋದು ಇವೆಲ್ಲ ನಮ್ಮ ಪ್ರಕಾರ ಒಂಥರ ಜಾತ್ರೆ, ಆ ಶೋಕಿ ನಮಗೆ ಮಾಡೋಕ್ಕೆ ಬರೋಲ್ಲ. ನಮ್ದು ಹೆಂಗಪ್ಪ ಅಂತಂದರೆ ಹೇಳಿದ್ನಲ್ಲ 50Kಗೆ ಒಬ್ರಿಗೆ ಟಿಲ್ಲರ್ ಕೊಡ್ಸೋಣ ಅಂತ. ನಾನು ಹೇಳಿದ್ನಲ್ಲ, ನಮ್ದು ಯಾವ ಟಿಲ್ಲರ್ ಇದೆಯೋ ಅದೇ ಬ್ರ್ಯಾಂಡ್ನೇ ಕೊಡ್ಸೋದು ನಾನು. ಏಕೆಂದರೆ ನಮ್ಮ ಕೈಯಲ್ಲಿ ಆ ಥರ ಬಾಳಿಕೆ ಬಂದಿದೆ ಅದಕ್ಕೋಸ್ಕರ. ಯಾಕಂದ್ರೆ ನನ್ನ ಕಣ್ಣು ಮುಂದಿಂದ ನನ್ನ ಕೈಯಾರ ನಾನು ಹೊಡೆದಿದ್ದೀನಿ, ನಾನು ಇಷ್ಟು ದಿನದಿಂದ ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ. ಮತ್ತು ಇನ್ನೊಂದೇನಾದರೂ ನಾನು ಬೇರೆಯವರಿಗೆ ರೈತರಿಗೆ ಕೊಡ್ಸೋಕ್ಕೆ ಅಂತ ಇಷ್ಟಪಟ್ಟರೆ, ಈ ಹುಲ್ಲೊಡೆ ಮಿಷಿನ್ ಕೊಡಿಸ್ಬೇಕು ಅಂತಂದರೆ ಇದೇ ಮಿಷಿನ್ನೇ ಕೊಡಿಸೋದು, ಇದೇ ಬ್ರ್ಯಾಂಡೇ. ಯಾಕಪ್ಪ ಅಂತಂದ್ರೆ ನಾನು ಯೂಸ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಪದೇ ಪದೇ ಹೇಳ್ತೀನಿ ಅಂತ ಬೇಜಾರಾಗೋಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಸರಿ ಇದೇ ಥರ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.